ಐ ಕಡಿಮೆನೆ ಆಗೋದಿಲ್ಲ ಕುತೂಹಲ, ಇಡೀ ಜಗತ್ತನ್ನೇ ಸುತ್ತೋಷ್ಟೇ ಕಾಲಲ್ ಬಲ. ಏನು ಇಲ್ಲ ಅಂದ್ರೂ ಕುಗೋದಿಲ್ಲ ನನ್ನಿ ಛಲ, ಚಕ್ರ ತಿರುಗ್ತಿದ್ರೆ ಎಲ್ಲ ಊರು ನಮ್ದೇ ಕಲ. ಹೊಡೆದುಕೊಂಡು ಪೆಡಲು ದಾಟಿದ ಕಡಲು, ಪ್ರಕೃತಿಯ ಒಡಲು ತಾಯಿಯ ಮಡಿಲು. ಎಲ್ಲ ನಿಂದೆ ಕಣವೋ ಸಂಚಾರಿ, ಇಲ್ಲಿ ನಿನ್ನದೇನು ಇಲ್ಲ ಕಣೋ ಸಂಚಾರಿ. ನಾನು ಮತ್ತೆ ಭೈರವ ಇಲ್ಲೇ ಉಳ್ಕೊಂಡಿದ್ವಿ. ಭೈರವ ಇಷ್ಟೊತ್ತವರೆಗೂ ಒಳಗೆ ಮಲ್ಕೊಂಡಿದ್ದ, ಇವಾಗ ಹೊರಗೆ ಮಲಗಿಸಿದ್ದೀನಿ. ಅವನಿಗೆ ಚಳಿಗೆ ಬೇರೆ ಏನು ತಲೆನೇ ಓಡಿಸಿಲ್ಲ, ಬರೀ ಮಲ್ಕೋಬೇಕು ಅಷ್ಟೇ. ಫುಲ್ಲು ಚಳಿ ಇಲ್ಲಿ, ಏನೋ ಫುಲ್ ಜಾಲಿ ಇಲ್ಲ ಹಿಂಗೆ ಹೀಗೆ. ಥ್ಯಾಂಕ್ಸ್ ಬೈ. ಏಯ್, ಇಲ್ಲಿ ನೋಡ್ತಾ ಇರ್ಬೋದು, ಇದು ಎಲ್ಲಿವರೆಗೂ ಕಾಣಿಸ್ತಿದೆಯೋ ಅಲ್ಲೆಲ್ಲ ಈ ಥರ ನೀರು ನಿಂತಿದೆ. ಇದನ್ನು ಮೋಟ್ರ್ ಇಟ್ಟು ನೀರನ್ನ ಪಂಪ್ ಮಾಡ್ತವ್ರೆ. ಏನಕ್ಕೆ ಹಿಂಗೆ ಪಂಪ್ ಮಾಡ್ತವ್ರೆ ಮತ್ತು ಇದ್ರ ವಿಷಯ ಏನು ಬೆಳೀತಾರೆ ಇಲ್ಲಿ ಅಂತ ತಿಳ್ಕೊಬೇಕು ಅನ್ನಿಸ್ತಿದೆ ನನಗೆ. ಅಲ್ಲೊಂದು ಜನ ರೈತರಿದ್ದಾರೆ, ಕೇಳೋಣ. वो तो पता है मेरे को, ये पूछना था आप क्यों पानी उधर से निकल रहा है? ये खेती बाड़ी करने की है। वो इधर क्या खेती होते हैं? गेहूँ चना। अभी इतना ज्यादा पानी है ना, कब तक निकलेगा? तो क्या पता कब निकलेगा, देखो चारों ओर पानी है। पानी है, इस साल तो बेकार होगी, इस साल कुछ नहीं बोएगा। हाँ, क्यों? पानी है, पानी दो महीना लगेगा। 2 महीने लगेगा पूरा निकलने के लिए? पूरा निकलने के लिए, निकल के किधर भेजेगा पानी को? पानी हाँ, वो तो इधर छत में तालाब है, उसमें डालते हैं। हाँ, दूसरा तो उसकी पानी हाँ, ताप और ये वहाँ से ये पानी खत्म होगा। हाँ, कितना मतलब आज इस साल बारिश थोड़ा लेट आया ना? बारिश लेट आया और ज्यादा आया, इससे ये पानी अब तो ये बोया जाता सब। हाँ, गेहूँ चना सब बोए जाते। हाँ, इस साल नहीं लगा सकते। इस साल कुछ नहीं होगा। हाँ, होगा तो कितना खर्चा भी नहीं निकलेगा। और ಇಲ್ಲಿ ಪ್ರತಿ ವರ್ಷ ಈ ಥರ ನೀರು ನಿಂತ್ಕೊಳ್ಳುತ್ತೆ. ಅದಕ್ಕೆ ಇವ್ರು ಏನು ಮಾಡ್ತಾರೆ ಅಂದರೆ, ಪಕ್ಕದಲ್ಲಿನೇ ಈ ಥರದ್ದೊಂದು ಕೃಷಿ ಹೊಂಡ ಮಾಡಿಕೊಂಡು ಅಲ್ಲಿರೋ ನೀರನ್ನೆಲ್ಲ ಇಲ್ಲಿಗೆ ಪಂಪ್ ಮಾಡ್ತಾರೆ. ಅದನ್ನು ಒಣಗಿಸ್ಬಿಟ್ಟು ಅಲ್ಲಿ ಭತ್ತ ಗಿತ್ತ ಗೋಧಿ ಮತ್ತು ಕಡಲೆ ಎಲ್ಲ ಬೆಳೀತಾರೆ. ಬೆಳೆದ್ಮೇಲೆ ನೀರು ಬೇಕಾಗುತ್ತಲ್ಲ, ಇದೇ ನೀರನ್ನ ಅಲ್ಲಿ ಬಳಸ್ಕೋತಾರೆ. ಬೇಸಿಗೆ ಕಾಲದಲ್ಲಿ ಬೆಳೀತಾರೆ, ಚಳಿ ಮತ್ತು ಬೇಸಿಗೆ ಕಾಲದಲ್ಲಿ. ನೋಡ್ತಾ ಇರ್ಬೋದು, ಎಲ್ಲ ಡ್ರೈ ಆಗಿ ಬಿಡ್ತಾರೆ. ಈಗ ಬೇಸಿಗೆ ಕಾಲದಲ್ಲಿ ಅದೇ ನೀರನ್ನ ಬಳಕೆ ಮಾಡ್ಕೊಂಡು ಬೆಳೀತಾರೆ. ಮಸ್ತ್ ಐಡಿಯಾ ಇದು. ಎಲ್ರಿಗೂ ಶರಣು, ನಾನು ನಿಮ್ಮ ಸುದರ್ಶನ್ ಸಂಚಾರಿ. ನೋಡಿ, ನಾವಿವಾಗ ಹರಪ್ಪ ನಾಗರಿಕತೆ ನಾವೆಲ್ಲ ಕೇಳಿದ್ವಿ. ಹರಪ್ಪ ಮತ್ತು ಮೊಹೆಂಜೊದಾರೋ ಅಂತ 2 ನಗರಗಳು. ಹರಪ್ಪ ನಾಗರಿಕತೆ ಬಗ್ಗೆ ಕೇಳಿದ್ವಲ್ವಾ? ಆ ಹರಪ್ಪ ನಾಗರಿಕತೆಯ ಬಂದರೊಂದಿದ್ದಂತಹ ಒಂದು ನಗರ ಇತ್ತು. ಅದಕ್ಕೆ ಲೋಥಲ್ ಅಂತ ಇವಾಗ ಕರಿತಿದ್ದಾರೆ, ಮೊದಲೇನು ಕರಿತಿದ್ರೆ ಗೊತ್ತಿಲ್ಲ. ಇದು ಕ್ರಿಸ್ತ ಪೂರ್ವ 2400ರಿಂದ 1900 ವರ್ಷಗಳ ಹಿಂದೆ ಇತ್ತು ಅಂತ ನಂಬಲಾಗುತ್ತೆ. ಇವಾಗ ಇಲ್ಲಿ ಇದನ್ನು ಎಸ್ಕವೇಷನ್ ಮಾಡಿ ಇದನ್ನು ಸಂರಕ್ಷಣೆ ಮಾಡಿದ್ದಾರೆ. ಇದನ್ನು 1955ರಲ್ಲಿ ಡಾಕ್ಟರ್ SR ರಾವ್ ಅನ್ನೋರು ಇದನ್ನು ಕಂಡು ಹಿಡಿದ್ಬಿಟ್ಟು ಇಲ್ಲಿ ಇದೆಲ್ಲ ಮಣ್ಣಲ್ಲಿ ಉದ್ಗೋಗಿ ಮುಚ್ಚೋಗಿರುತ್ತೆ. ಅದನ್ನೆಲ್ಲ ಮತ್ತೆ ಸಂರಕ್ಷಣೆ ಮಾಡಿ ಇವಾಗ ಅದರದ್ದು ಪ್ರೊಟೆಕ್ಷನ್ ನಡೀತಿದೆ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ರಸ್ತೆಗಳನ್ನ ಕೊಟ್ಟಿದ್ದಾರೆ. ನಾವು ರಸ್ತೆಗಳಲ್ಲಿ ಮಾತ್ರ ಓಡಾಡಬೇಕು. ಇಲ್ಲಿನ ಪಕ್ಕದಲ್ಲಿ ಇದೆಯಲ್ಲ, ಇದೆಲ್ಲ ಮಾನ್ಯುಮೆಂಟ್ ಆ್ಯಕ್ಚುಲಿ. ಇಲ್ಲೆಲ್ಲ ನೀವಿಲ್ಲಿ ನೋಡ್ತಾ ಇರ್ಬೋದು, ಇಲ್ಲೇ ಹಡಗುಗಳು ಬಂದು ನಿಲ್ತಾ ಇದ್ದಿದ್ದು. ಮೊದಲು ಇಲ್ಲಿವರೆಗೂ ಸಮುದ್ರ ಇತ್ತು. ಇಲ್ಲಿವರೆಗೂ ಬಂದು ಸಮುದ್ರ ಒದ್ದು ನಿಂತಿತ್ತು. ಅದಾದ ನಂತರ ಇಲ್ಲೇನಾಯಿತು ಅಂದರೆ, ಒಂದು ಮ್ಯಾಸಿವ್ ಫ್ಲಡ್ ಬಂದ್ಬಿಟ್ಟು ಎಂಟೈರ್ ಸೌರಾಷ್ಟ್ರ ರೀಜನ್ನ ಮಣ್ಣಲ್ಲಿ ಮುಳುಗಿಸ್ಬಿಡ್ತು. ಆವಾಗ ಜಾಸ್ತಿ ಮಣ್ಣೆಲ್ಲ ಈ ಕಡೆ ಬಂದು ಕೂತ್ಕೊಂಡಿದ್ದರಿಂದ ಇಲ್ಲೆಲ್ಲ ಇದು ಒಂದು ಫುಲ್ ನಗರ ಆಗಿತ್ತು. ಇದೆಲ್ಲ ಈಚೆಗೆ ಆ ನಗರ ಎಲ್ಲ ಮುಚ್ಕೊಂಡು ಹೋಗ್ಬಿಟ್ಟಿದೆ. ಇದು ಸುಮಾರು 250 ಮೀಟ್ರ್ ಇದೆ. ಈ ಕಡೆ ಒಂದು ಅಗಲ 250 ಮೀಟ್ರ್ ಇದೆ, ಉದ್ದ ಒಂದು 37 ಮೀಟ್ರ್ ಇದೆ. ಇಷ್ಟರಲ್ಲೇ ಹಡಗುಗಳು ಬಂದು ನಿಂತ್ಕೊತಾ ಇದ್ವು ಇಲ್ಲಿ. ಈ ಥರದ ಸಿಟಿಗಳು ತುಂಬ ಇತ್ತು ಅನಿಸುತ್ತೆ. ಆದರೆ ಎಷ್ಟೊಂದು ಇವಾಗ ಸಮುದ್ರದೊಳಗೆ ಮುಚ್ಚೋಗ್ಬಿಟ್ಟಿದೆ. ಯಾಕಂದರೆ ಇಲ್ಲಿ ನೋಡ್ರಿ, ಇಲ್ಲಿ ಮೊದಲು ಸಮುದ್ರ ಇಲ್ಲಿ ಮಟ್ಟ ಇತ್ತು, ಈಗ ಇಲ್ಲಿ ಸಮುದ್ರ ಇಲ್ಲ. ಇಲ್ಲಿ ನಗರದ ಆಡಳಿತ ವ್ಯವಸ್ಥೆ ನಡೀತಾ ಇತ್ತು. ಇದ್ರ ಪಕ್ಕದಲ್ಲಿನೇ ಇಲ್ಲಿ ಜನಗಳಿಗೆ ಜಾಗ ಕೊಟ್ಟಿದ್ರು.
ಒಟ್ಟಾರೆ ಏನು ನಗರ ಇತ್ತು ಇದನ್ನು 3 ಭಾಗ ಮಾಡಿ ನೋಡೋದಾದರೆ, ಒಂದು ಅಲ್ಲಿ ಒಂದು ಬಂದರು ಇತ್ತು, ಬಂದರು ಪಕ್ಕದಲ್ಲಿ ಒಂದು ಎತ್ತರವಾದ ಪ್ರದೇಶದಲ್ಲಿ ಸುಮಾರು 18 ಮೀಟ್ರ್ ಎತ್ತರವಾದ ಪ್ರದೇಶದಲ್ಲಿ ಒಂದು ಜಾಗ ಮಾಡಿದರು. ಇಲ್ಲಿ ಏನಕ್ಕೆ ಜಾಗ ಮಾಡಿದ್ರು ಅಂತಂದರೆ, ಇಲ್ಲೆಲ್ಲ ಶ್ರೀಮಂತರಿದ್ರಲ್ಲ ಅವರೆಲ್ಲ ಇಲ್ಲಿ ಉಳ್ಕೋತಾ ಇದ್ರು ಅಪ್ಪರ್ ಟೌನಲ್ಲಿ. ಇನ್ನೊಂದು ಲೋವರ್ ಟೌನ್ ಅಂತಿದೆ, ಕೆಳಗಿನ ಅಂದರೆ ಮೇಲಿನ ಮನೆ ಕೆಳಗಿನ ಮನೆ ಅಂತಿದ್ರಲ್ಲ ಹಂಗೆ ಅಂದ್ಕೊಳ್ಳಿ. ಸೊ ಇಲ್ಲೆಲ್ಲ ಮೇಲಿನ ಮನೆಯಲ್ಲ ಶ್ರೀಮಂತರೆಲ್ಲ ಉಳ್ಕೋತಾ ಇದ್ರು. ಅದರಲ್ಲಿ ವಿಶೇಷವಾಗಿ ಇದನ್ನು ತುಂಬ ಎತ್ತರವಾಗಿ ಕಟ್ಟಿದ್ರು. ಎತ್ತರವಾಗಿ ಕಟ್ಬಿಟ್ಟು ಇಲ್ಲಿ ಸಾಮಾನುಗಳನ್ನೆಲ್ಲ ಇಡ್ತಾಯಿದ್ರು. ಬೇರೆ ದೇಶದಿಂದ ಏನು ಬರ್ತಾಯಿತ್ತು ಆ ಸಾಮಾನುಗಳನ್ನೆಲ್ಲ ಇಲ್ಲಿ ಇಡ್ತಾಯಿದ್ರು. ಇದನ್ನು ಉತ್ಖನನ ಮಾಡಿ ಆದಮೇಲೆ ಮತ್ತೆ ಮಣ್ಣು ಮುಚ್ಚಿಬಿಟ್ಟಿದ್ರು. ಏನಕ್ಕೆ ಮುಚ್ಚಿಟ್ಟಿದ್ರು ಮಣ್ಣು ಅಂದರೆ, ಇದು ಹಾಳಾಗಬಾರ್ದು, ಹೆಂಗಿತ್ತು ಹಂಗೆ ಇರಲಿ ಅತ್ಲಾಗೆ, ಯಾವಾಗ ಬೇಕಾ ಅವಾಗ ತೆಗಿಯೋಣ ಅಂತ. ಇವಾಗ ಮತ್ತೆ ಓಪನ್ ಮಾಡ್ತಿದ್ದಾರೆ. ಇಲ್ಲೆಲ್ಲ ಸ್ನಾನ ಮಾಡೋದಕ್ಕೆ ಟಾಯ್ಲೆಟ್ಗೆ ಇತ್ತು ಜಾಗ. ನೀವು ಇಲ್ಲೇನು ನೋಡ್ತಾ ಇದ್ದೀರಲ್ವ, ಇದೆಲ್ಲ ಸ್ನಾನ ಮಾಡೋ ಜಾಗ. ಇದು ನಾಲೆ, ಇದು ಸ್ನಾನ ಮಾಡಿದ ನೀರು ಹಿಂಗೆ ಹೋಗೋಕ್ಕೆ ಮಾಡಿದಂಥ ಜಾಗ ಇದು. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ 2ಕ್ಕೆ ಹೋಗೋಕ್ಕೆ ವ್ಯವಸ್ಥೆ ಮಾಡಿದರು. ಕಕ್ಕ ಮಾಡೋಕ್ಕೆ ಇಲ್ಲಿ ವ್ಯವಸ್ಥೆ ಮಾಡಿದರು. ಈ ವ್ಯವಸ್ಥೆ ಹೆಂಗಿತ್ತಂದರೆ, ಇದನ್ನು ಅಂಡರ್ಗ್ರೌಂಡಲ್ಲಿ ಕನೆಕ್ಟ್ ಮಾಡಿದರು, ಅಂದರೆ ಒಳಚರಂಡಿ ವ್ಯವಸ್ಥೆನಲ್ಲಿ ಕನೆಕ್ಟ್ ಮಾಡಿದರು. ಜೊತೆಗೆ ನೀವು ನೋಡ್ತಾ ಇರ್ಬೋದು, ಎಲ್ಲ ಕಡೆ ಏನು ಒಳಚರಂಡಿ ಮಾಡೋರಲ್ಲ ಅದೆಲ್ಲ 90 ಡಿಗ್ರಿ ಟರ್ನಲ್ ಇದೆ. ಇದು ಒಳಚರಂಡಿ ಆಗಿತ್ತು. ನೀವು ನೋಡ್ತಾ ಇರ್ಬೋದು ಕರೆಕ್ಟಾಗಿ 90 ಡಿಗ್ರಿ ಟರ್ನಲ್ ಇದೆ. ಅಂದರೆ ಇವರು ಒಳಚರಂಡಿನ ಹೆಂಗೆ ಬೇಕಂಗೆ ಸೊಳ್ಳಂಬಳ ಮಾಡಿರಲಿಲ್ಲ. ಪ್ರಾಪರಾಗಿ ಟೌನ್ ಪ್ಲಾನಿಂಗ್ ಸಖತ್ತಾಗಿ ಮಾಡಿದರು. ಇಲ್ಲೇ ಇವರಿಗೆ ಕುಡಿಯೋಕ್ಕೆ ನೀರಿನ ಬಾವಿ ಕೂಡ ಇತ್ತು. ಈ ಕಡೆ ಕಿಚನ್ ಎಲ್ಲ ಮಾಡ್ಕೊಂಡಿದ್ರು, ಇಲ್ಲೇ ಉಳ್ಕೋತಾ ಇದ್ರು. ಶ್ರೀಮಂತರೆಲ್ಲ ಇಲ್ಲೇ ಉಳ್ಕೋತಾ ಇದ್ರು. ನೀವು ಇಲ್ಲಿ ಪಕ್ಕದಲ್ಲಿ ನೋಡ್ತಾ ಇರ್ಬೋದು ಜಾಗ, ಅದೆಲ್ಲ ಮಣ್ಣು ಮುಚ್ಚೋರಲ್ಲ, ಅಲ್ಲೂ ಇದೇ ಥರ ಸಿಟಿ ಇತ್ತು. ಆದರೆ ಅದು ಬಿದ್ದೋಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಎಲ್ಲ ಮುಚ್ಚಿಬಿಟ್ಟಿದ್ರಂತೆ. ಇವಾಗ ಅದನ್ನು ಮತ್ತೆ ಉತ್ಖನನ ಮಾಡೋದಕ್ಕೆ ಮತ್ತೆ ಆರ್ಡರ್ಸ್ ಬಂದಿದೆ, ಅದಕ್ಕೆ ಉತ್ಖನನ ಮಾಡ್ತಿದ್ದಾರೆ. ಇದೆಲ್ಲನೂ ಅಪ್ಪರ್ ಸಿಟಿನೇ ಆಯ್ತಲ್ಲ, ನೋಡ್ತಾ ಇರ್ಬೋದು ಇದೆಲ್ಲ ಅಪ್ಪರ್ ಸಿಟಿ. ಅವಾಗಲೇ ಇವರು ಇಷ್ಟೊಂದು ಸಗದಾಗಿ ಮಾಡೋರು ಅಂದರೆ ಗ್ರೇಟ್. ಇಲ್ಲಿ ಸುಮಾರು 11 ರೂಮ್ಗಳಿದ್ವು. 11 ರೂಮ್ಗಳು ನಡುವೆ ಒಂದು ಕುತ್ಕೊಂಡು ಮಾತಾಡೋಕ್ಕೆ ಜಾಗ ಇತ್ತು. ಇಲ್ಲಿ ಇದೆಲ್ಲನೂ ಫ್ಯಾಕ್ಟ್ರಿ ಜಾಗ ಆಗಿತ್ತು. ಇಲ್ಲಿ ಇವರು ಫ್ಯಾಕ್ಟ್ರಿ ಕೆಲಸಗಳನ್ನ ಮಾಡ್ತಾಯಿದ್ರು. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಅಂದರೆ ಈ ಗುಂಡುಗಳೇನಿರ್ತಾವಲ್ವ, ಆ ಗುಂಡುಗಳಿಂದ ವೇಸ್ಟ್ ಐಟಮ್ನೆಲ್ಲ ತೆಗೆಯೋದು, ಮೇಲಿಂದ ವೇಸ್ಟ್ ಐಟಮ್ ಎಲ್ಲ ತೆಗೆಯೋದು, ಪಾಲಿಷ್ ಮಾಡೋದೆಲ್ಲ ಇಲ್ಲಿ ನಡೀತಾ ಇತ್ತು. ಇದನ್ನು ನಾವು ಕೆಳಗಿನ ಊರು ಅಂತ ಕರಿಬೋದು. ಇಲ್ಲಿ ಈ ಕೆಲಸ ಮಾಡುವಂಥ ಕಾರ್ಮಿಕರೆಲ್ಲ ಇಲ್ಲಿ ಉಳ್ಕೊತಾ ಇದ್ರು. ಇವ್ರಿಗಿಲ್ಲಿ ಎಲ್ಲ ಥರದ ಫೆಸಿಲಿಟಿಗಳು ಸಿಗ್ತಿರ್ಲಿಲ್ಲ. ಅಂಡರ್ ವಾಟರ್ ಡ್ರೈನೇಜ್ ಒಂದಿತ್ತು, ಆಮೇಲೆ ಟಾಯ್ಲೆಟ್ ಎಲ್ಲ ಪಾಪ ಇವ್ರಿಗೆ ಸ್ವಲ್ಪ ಕಷ್ಟ ಆಗ್ತಿತ್ತು ಅನಿಸ್ತತೆ. ಇಲ್ಲೇನು ನೀವು ಸ್ಟ್ರಕ್ಚರ್ ನೋಡ್ತಿದ್ದೀರಲ್ವ, ಇದು ಸ್ಮಶಾನ ಆಗಿತ್ತು. ಪ್ರಯಾಣದಲ್ಲಿ ನಿಮಗೇನಾದರೂ ನನಗೆ ಫಿನಾನ್ಷಿಯಲಿ ಸಪೋರ್ಟ್ ಮಾಡಬೇಕು ಅಂತ ಅನ್ಸಿದ್ರೆ, ನೀವು sudarshansanchari.com ವೆಬ್ಸೈಟ್ನ ಓಪನ್ ಮಾಡಿ ಸಬ್ಸ್ಕ್ರಿಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೀವು ನನ್ನ ಕಂಟೆಂಟ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಅಲ್ಲಿ ಬೇರೆ ಬೇರೆ ಮಾಡೆಲ್ ಆಫ್ ಸಬ್ಸ್ಕ್ರಿಪ್ಷನ್ ಇರುತ್ತೆ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ನೀವು ಸಬ್ಸ್ಕ್ರಿಪ್ಷನ್ ತಗೋಬೋದು. ಇದರಿಂದ ನನಗೆ ಹ್ಯಾಸಲ್ ಫ್ರೀ ಆಗಿ ಟ್ರಾವೆಲ್ ಮಾಡೋದಕ್ಕೆ ತುಂಬ ಸಹಾಯ ಆಗುತ್ತೆ. पूरा डिलीट कर लूँगा. हमको धंधे पे लगाओगे क्या आप? हाँ हाँ, क्या बोल, यहाँ पे परमिशन है ही नहीं तो आपने उड़ाया क्यों नहीं? क्यों उड़ाया? मतलब मेरे को पता नहीं था परमिशन लिए थे. तो पहले पूछना तो था ना. आप सभी जगह पे ऐसा करोगे साइड क्या? पे घूम के गए हो, आपको मालूम है, बोल रहे हो मालूम नहीं है. नहीं एक्चुअली आपने पूछा किसी को? नहीं, किसी को नहीं पूछा. कोई गवर्नमेंट साइड पे परमिशन होता है ड्रोन फ्लाई करने के लिए? होता है आपको क्या? कोई नहीं भी होता है, आप ये नहीं, आपको कोई भी एक्चुअली क्या है, ये पूरा छोटा ड्रोन है.
छोटा है ड्रोन बड़ा का वो हमको नहीं देखना है भाई। वो कुछ नहीं उसका। उसका जो कैमरा का व्यू जो उसका जो होता है ना, वो हमको मालूम है अच्छी तरह से। हम ड्रोन का जो हमको मेरे खुद के पास है ड्रोन। ठीक है, मैं अभी डिलीट कर दूँ वीडियो? कर दो, डिलीट करो चलो। करो यासन कॉल। हाँ करो तो खबर तो पड़ा ना कि भाई आવું ये ना करूँ। यासीन को करना आता है। ये एक्चुअली ड्रोन का मेमोरी कार्ड। ये भाई देखो, मतलब आपको बाद में ये एक्चुअली मेरा अलग मेमोरी कार्ड है, इसमें कुछ नहीं है। फक ले, छोड़ो, बाद में देता है। हम कितना भागा अंदर मालूम है आपको ड्रोन के लिए? आप उड़ा रहे आप तो थोड़ा हम नीचे अंदर होता तो नीचे गिरता आपका। एक दो बार तो मैंने गिरा वो देता, पत्थर मैं को थोड़ा फेंक के नीचे आया होता तो गिरा देता। ये मेंटल जिसमें शूट किया गया वो पहले तो मेमोरी लाओ। एक्चुअली देखो भाई, आपके सामने वो डिलीट कर देता हूँ क्या क्या उसके मेमोरी कार्ड में बहुत मेरा पर्सनल शूट किया हुआ ड्रोन वीडियो है आपके। मेरा तो आईडी प्रूफ है आपका। है आईडी प्रूफ। थोड़ा इंटरनेट ऑन कर सकते हैं? पहले तो साइड पे डॉग ही अलाउड नहीं है। आपको डॉग लेके विजिट करना चाहिए, वही गलत हुआ। एक्चुअली मेरा इंटरनेट नहीं चल रहा है, आप थोड़ा ऑन कर दीजिए तो मैं आपको मेरा आधार कार्ड दिखा दूंगा। अरे आपके ओरिजिनल नहीं है? नहीं, अब तो सब डिजिटल है, ओरिजिनल नहीं है। पॉकेट में आपका सब तो होगा ही नहीं, एक्चुअली ओरिजिनल नहीं है। आपको होगा तो मैं ओरिजिनल भेज देता हूँ आपको। थोड़ा नेट में इधर है कुछ KG पासवर्ड मांग रहा है। आपको कांटेक्ट नंबर बोलिए। ನೀವೆಲ್ಲ ಸಕತ್ತಾಗಿ ವ್ಯೂಸ್ ಎಲ್ಲ ನೋಡ್ತೀರಾ, ಆದರೆ ಎಷ್ಟು ಬೈ ಥ್ಯಾಂಕ್ ಯು. ಆದರೆ ನಾನು ಎಷ್ಟು ಸಮಸ್ಯೆಗಳನ್ನ ಫೇಸ್ ಮಾಡ್ತೀನಿ ಗೊತ್ತಾ? ನಾನು ಡ್ರೋನ್ ಹುಡ್ಕೊಂಬಂದಿರೋ ಇಲ್ಲಿ ಮಟ್ಟ ಸಿಕ್ಕಿಲ್ಲ ಅವ್ರಿಗೆ. ಅದು ಅಲ್ಲಿ ಯಾರ ಉಡಾಯಿಸ್ತವ್ರೆ ಅಂತ ನೋಡ್ತವ್ರೆ, ಅಲ್ಲಿ ಎಲ್ಲೂ ಇಲ್ಲ. ರೋಡೆಲ್ಲ ಗಬರಾಡವ್ರೆ. ನಾನು ಅಲ್ಲಿಂದ 1 ಕಿಲೋಮೀಟ್ರ್ ಮುಂದೆ ಬಂದೀನಿ. ಇಲ್ಲಿ ಬಂದುಬಿಟ್ಟು ಡ್ರೋನ್ ಫುಟೇಜ್ ಅದೆಲ್ಲ ಡಿಲೀಟ್ ಮಾಡಿಸ್ತೀನಿ. ಡಿಲೀಟ್ ಮಾಡಿ ಹಂಗೆ ಹಿಂಗೆ ಆಫೀಸರು ಹಂಗೆ ಹಿಂಗೆ ಅಂತಿದ್ರು. ಸಮಾಧಾನವಾಗಿ ಮಾತಾಡಿ ಏನು ಬೈ ಡಿಲೀಟ್ ಮಾಡ್ಬೇಕಾ, ಮಾಡ್ತೀನಿ ಬಿಡು ಒಂದು ಎಲ್ಲ ಟ್ರ್ಯಾಶ್ಗೆ ಹಾಕಿ ಮತ್ತೆ ರೀಸ್ಟೋರ್ ಮಾಡಿದೆ. ಹಂಗಾಗಿ ನೀವು ವೀಡಿಯೋ ನೋಡೋಕ್ಕಾಗಿದ್ದು. ಸಖತ್ ಹೊಟ್ಟೆ ಎಷ್ಟಿದೆ. ಬೈರೋನ್ಗೂ ಊಟ ಕೂಳ್ ಹಾಕಿಲ್ಲ, ನನಗೂ ಹೊಟ್ಟೆ ಎಷ್ಟಿದೆ. ಬೈರೋನ್ ಫುಡ್ಡೆಲ್ಲ ಖಾಲಿಯಾಗಿದೆ, ತೊಗೋಬೇಕು. ಇಲ್ಲೆಲ್ಲೋ ಹತ್ರದಲ್ಲಿ ಸಿಟಿ ಇಲ್ಲ. ಇವತ್ತು ಸಂಜೆ ಫಿಲ್ ಮಾಡಬೇಕು ಅವನಿಗೆ. ಮುಂದೆಲ್ಲರೂ ಹೋಗಿ ಒಂದು 100 ಗ್ರಾಮ್ 200 ಗ್ರಾಮ್ ಚಿಕನ್ ತೊಗೊಂಬಿಟ್ಟು ಅವನಿಗೆ ಅನ್ನ ಜೊತೆ ಬೇಯಿಸ್ಬಿಟ್ಟು ಹಾಕಬೇಕು. ಮುಂದೆ दे दो बस, चलेगा ಹಂಗೆ ಸ್ವಲ್ಪ ಈ ರೀಜನ್ನ ಎಕ್ಸ್ಪ್ಲೋರ್ ಮಾಡಿ ನಾನು ಬರ್ತಾಯಿದ್ದೀನಿ. ಸಾಕಾತು, ಹೊಟ್ಟೆ ಎಷ್ಟಿದೆ. ಏನಾದ್ರು ತಿಂಬಕ್ಕೆ ಸಿಗುತ್ತಾ ಅಂತ ನೋಡುವ. ನೆನೆದವರ ಮನದಲ್ಲಿ ಇಲ್ಲಿ ಯಾವುದಾದ್ರು ಪ್ರೋಗ್ರಾಮ್ ಇದೆ, ಆದರೆ ಒಳ್ಳೆ ಒಂದು ಬ್ಯಾಟಿಂಗ್ ಆಡೋಣ. ಎಲ್ಲ ಅಡ್ಡದಿಡ್ಡೆ ಹಾಕೋರಲ್ಲ ಗುರು, ಊಟನೂ ಮಾಡ್ದವ್ರೆ ಯಾವಾಗ ಆತ. भाई इधर क्या चल रहा है? क्या चल रहा है इधर? मतलब मैरिज तो यार तो मದುವೆ थे मतलब अभी लड़का लड़की बेटा है? नहीं ऐसे नहीं होता है, लड़का का ही है। आपको क्या करना है बोलो। नहीं एक्चुअली मैं आया कर्नाटका से। वो देखना शादी कैसे होता है। हाँ देख लो, कोई बात नहीं। किधर है शादी? ಮದುವೆ ಒಳಗಿದ್ಯಂತೆ. ಬಟ್ ಬೈರೋನ್ ಬಿಟ್ಟು ಹೆಂಗಪ್ಪ ಹೋಗೋದು? ವಾಕ್ಲ ಗುರು ಬಂದಾಗ ಹುಡುಗ ಕರ್ಕೊಂಬಂದರು, ಚಪ್ಪಲಿ ಹಾಕ್ಕೊಂಡು ಹೋಗೋದು. ಇಲ್ಲಿ ಕುಂತವ್ರು ನೋಡ್ರಿ ಎಲ್ಲ ಹಾಕಬೇಕ. ನೀವು ಬೀಡಿ ಸಿಗರೇಟ್ ಎಲ್ಲ ಇಟ್ಟವ್ರು ಮರೆಯ. ನಮಸ್ಕಾರ. ಅವ್ರ ಮನೆಯಲ್ಲಿ ನಂಗೆ ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ, ಮುಂದಕ್ಕೆ ಕಳಿಸ್ಬಿಟ್ರು. इस साइड में मेरा घर है। अभी आप मेरे को आपका घर को लेके जाओगे खाने के लिए? हाँ चलो। आपका नाम क्या है? मेरा नाम जयनीत। जयनीत। और आपका? रोशन। रोशन।
आपका? संजय। संजय। क्या पढ़ाई कर रहे हैं आप लोग? 9। 9। आप? 11वीं। आप? 10 फेल। क्यों फेल हो गया? 3 बार दिया फिर भी फेल हो गया। अब घर पर क्या कर रहे हैं घर पर? दुकान चला रहे हैं। कौन सा दुकान है? हमारे पर बोला मोड़ पर वो साइड। हाँ। कहाँ से? कर्नाटका। हाँ ये क्या है? तम्बाकू। तंबाकू? हाँ नहीं खाने का। नहीं खाने का। देखता हूँ कैसा है अंदर. सुपारी आएगी। ಇದು ಏನಪ್ಪ ಅಂದರೆ ಗುಜರಾತ್ ಮಾಡೆಲ್ ಸೂಪರ್ ಇದು. ಏ ಪಗಳು इसको मावा बोलते हैं। ಮಾವ ಬೋಲ್ತೆ. ಇದನ್ನೆಲ್ಲ ಸಪ್ರೇಟಾಗಿ ಮಾರ್ತಾವ್ರೆ. ಅದನ್ನೆಲ್ಲ ಇವ್ರು ಎಸ್ಕೊಂಬಂದು ಮಿಕ್ಸ್ ಮಾಡಿಬಿಟ್ಟು ಇವ್ರು ತಿಂತಾರೆ. ಇದು ಸೇವಾರ್ದನ್ ಸೂಪರ್. ಇಸ್ಕೊಳ್ದು ಇದ್ರೊಳಗಡೆ ಅಡಿಕೆ ಇದೆ, ಚಿಪ್ಸು ತೋರಿಸ್ತೀನಿ ತಡ್ರಿ. ಈ ಥರ ಚಿಪ್ಸ್ ಅಡಿಕೆ ಇದೆ. ಈ ಚಿಪ್ಸ್ ಅಡಿಕೆಗೆ ಈ ಸುಣ್ಣ ಮಿಕ್ಸ್ ಮಾಡಿ ಆ ತಂಬಾಕು ಮಿಕ್ಸ್ ಮಾಡಿ ಹೊಡ್ಕೋತಾರೆ. ಹೊಡ್ಕೋತಾರಲ್ಲ, ತಿಂತಾರೆ. ನೀನೇ ತಿನ್ ಬೈ, ನಂಗೆ ಬೇಡ. ಇನ್ಸ್ಟಾ ಪೇ. ಸೊ ಹಾಕದ್ನ ಅವನ್ನ ಹಾಕ್ಬಿಟ್ಟು ಇವಾಗ ಅದಕ್ಕೆ ತಂಬಾಕು ಹಾಕ್ತಾನೆ ತಡ್ರಿ. ತಂಬಾಕು ಹಾಕಿ ಅದು ಸುಣ್ಣ, ಅದು ಗುಲಾಬಿ ಕಲರ್ ಇದೆ ಸುಣ್ಣ. ಅದು ಚೂನ ನಾವು ಸುಣ್ಣ ಮಿಕ್ಸ್ ಮಾಡ್ತಾನೆ. ಅದು ಫುಲ್ ಕಲರ್ ಐತೆ ಸುಣ್ಣ. मिक्स करके घुमा देंगे। ऐसे करो खा लेने का। आप भी खाते क्या? सब कुछ उसको तो सब कुछ चलता है। तो गाड़ी पर ही करो। उतना ही है? नहीं आएगा, मैं घुमाया ना। अच्छा घुमाएंगे तो अच्छा लगेगा। अच्छा घुमाएंगे तो अच्छा लगेगा. आयत क्या? देख दिया का ये ಮಿಕ್ಸ್ ಎಲ್ಲ ಆಯಿತು. हो जाएगा। ಇಲ್ಲಿ ಬೈ ಕ್ಯಾಮ್ರಾಗೆ ತೋರಿಸ್ ಬೈ, ಜನಕ್ಕೆ ಗೊತ್ತಾಗಲಿ. हाँ अभी खा लेना. हाँ खा लेना। ठीक है, बाद में खाओ भाई. अभी खाएगा? अभी खाए। हाँ. एक दिन में कितना खाओगे? 10. 10। एक के लिए कितना पैसा? 10 रुपये। 10 रुपये. 100 रुपये तो इसे 100 रुपये. ठीक है भाई, बहुत अमीर आदमी है आप. 100 रुपये ಬರ್ಗೆ ಅಡಿಕೆ ಹಾಕೊಂಡು ಉಗಿತಾ ಇದೆಯಾ ಅಂದರೆ. ठीक है, बाय बाय सबको. ಸೊ ಇಲ್ಲಿ ಅಣ್ಣ ಪೇರ್ಲೆಕಾಯಿ ಮಾರ್ತವನೆ. ಒಂದಿಷ್ಟು ಪೇರ್ಲೆಕಾಯಿ ಯಾರು ತಿನ್ನೋಣ. ಬೈ ಕಿತ್ನಾ? 100 का 2.5 किलो. 2 किलो. 1.5 किलो. ओ 100 रुपये 1.5 kg अंते भाई. 20 रुपये का देना भाई. कैमरा है? हाँ कैमरा. हाँ होते हैं वो चालू है. ये क्या सिंगोड़ा? यहाँ सिंगोड़ा अंत करे तुरंत. ये किससे बनता है? किससे बनता है? जमीन में. और कर्रो करीबूदी आगे. ठीक है, हाँ वो देना भाई. काटना है? ಹಾಂ ಉಸ್ಕೋ ಕಾಟೋ ಬೈ. ಇಲ್ಲೇ ಒಂದು ಹೋಟೆಲ್ ಇತ್ತು, ಸ್ವಲ್ಪ ಊಟ ಮಾಡ್ಕೊಂಡು ಬೈರೋಂಗೆ ಊಟ ಮಾಡಿಸ್ಕೊಂಡು ಹೊಂಟಿನ ಮುಂದಕ್ಕೆ. ಈ ಅನ್ನ ಮೊಸರಿಗೆ 80 ರೂಪಾಯಿ ತಗೊಂಡ್ರು ಗುರು ಇಲ್ಲಿ. ಆ ಸೂರ್ಯ ನೋಡ್ತಾ ಇರ್ಬೋದು ಎಷ್ಟು ಮೇಲೆ ಅವನೇ, ಅಂದ್ರೂ ಬೆಳಕಿಲ್ಲ. ಇನ್ನೂ ಸಖತ್ ಮೇಲೆ ಅವನೇ, ಆದರೆ ಬೆಳಕೆ ಬರ್ತಾ ಇಲ್ಲ. ಮಬ್ಬಾಗ್ಬಿಟ್ಟವನೆ. ಯಾಕೆ ಹಂಗೇನು ಗೊತ್ತಾಗ್ತಿಲ್ಲ ನನಗೆ. ಬೈರವನಿಗೆ ಚಿಕನ್ ತೊಗೋಬೇಕು. ಚಿಕನ್ ಹುಡ್ಕೊಂಡು ಹೋಯ್ತಾ ಇದೀನಿ, ಎದು ಸಿಗ್ತಾ ಇಲ್ಲ. ಮಿಣಿ ಅಂಗಡಿ ಇದೆ, ಒಂದು ಕುಲ್ಫಿ ತಿಂದ್ಬಿಡೋಣ. ಬೈ ಕುಲ್ಫಿ है देना एक 20 वाली.
ಬೈರೋಂಗೆ ಊಟ ಸಿಕ್ಕಿದೆ, ಅನ್ನ ಮತ್ತು ಮೊಸರು. ಅನ್ನ ಮೊಸರು ಊಟ ಮಾಡಿಸ್ಬಿಟ್ರೆ ಆಯಿತು ಅವನಿಗೀಗ. ನನಗೂ ಬೈರೋನಿಗೂ ಜಾಗ ಎಲ್ಲ ಸೆಟ್ ಆಯಿತು. ಇಲ್ಲೇ ಮಲ್ಕೋತೀನಿ, ನಾನು ಸ್ಲೀಪಿಂಗ್ ಬ್ಯಾಗಲ್ಲಿ ಅವನು ಮಲಗಿಸ್ಕೊತೀನಿ, ಲಗೇಜ್ ಎಲ್ಲ ಎತ್ಬಿಟ್ಟು ಒಳಗೆ ಇಡ್ತೀನಿ, ಸೈಕಲೆಲ್ಲ ಲಾಕ್ ಮಾಡಾಯಿತು. ಇದು ಯಾವ ಊರಂತ ಗೊತ್ತಿಲ್ಲ. ಇದನ್ನ ಮುಂದಕ್ಕೆ ಲಿಂಪ್ಡಿನ ಏನೋ ಬರುತ್ತೆ, ಒಂದು 14 ಕಿಲೋಮೀಟ್ರ್ ಆಗುತ್ತೆ. ಸೊ ಇಷ್ಟೇ. ಈ ವಿಡಿಯೋ ಚೆನ್ನಾಗಿರೋ ದಯವಿಟ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಅದರಿಂದ ಸ್ವಲ್ಪ ಕಾಸು ಬರುತ್ತೆ, ಇನ್ನೂ ಜಾಲಿಯಾಗಿ ಟ್ರಾವೆಲ್ ಮಾಡ್ಬೋದು. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಕರ್ನಾಟಕ. ಮತ್ತೆ